ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವನಾದ ದೇವ ತನ್ನ ಆರಾಧನೆಗೆ, ತನ್ನ ಸೇವೆಗೆ, ತನ್ನ ಪೂಜೆಗೆ, ತನ್ನ ಸಂತೃಪ್ತಿಗಾಗಿ ಮಾಡುವ ಯಾವೆಲ್ಲ ಸಾಧನೆಗಳಿಗೂ ಕೂಡ ಶುದ್ಧತೆಯನ್ನು, ಪಕ್ವತೆಯನ್ನು, ಸಂಪೂರ್ಣ ಫಲವನ್ನು ಕೊಡುವುದಕ್ಕಾಗಿ ಒಂದು ಶ್ರೇಷ್ಠವಾದ ಕಾರ್ಯವನ್ನು ಮೀಸಲಾಗಿಟ್ಟಿದ್ದಾನೆ. ಅದುವೇ ಸ್ನಾನ. ಸ್ನಾನ ಮಾಡಿದಾಗ ಕೊಳ್ಳುವುದು ಸಾಧ್ಯತೆ ಇದೆ. ಆದ್ದರಿಂದಾಗಿ ದೇಹದ ಶುದ್ಧತೆಯನ್ನು ಮನುಷ್ಯರಿಗೆ ತಿಳಿಸಿಕೊಟ್ಟರೆ, ಏನಂತಾರೆ, ಮಾನಸಿಕ ಶುದ್ಧತೆಯನ್ನು ದೇವತೆಗೆ ತಿಳಿಸಿಕೊಟ್ಟಿದ್ದಾರೆ, ವಿಧಾನವನ್ನು ಮಾಡಿದ್ದಾರೆ. ಆದ್ದರಿಂದಾಗಿ ನಾವು ನಮ್ಮ ಸಾಧನೆಯೊಳಗೆ ದೇಹದ ಶುದ್ಧತೆಯನ್ನು ಬಹಳಷ್ಟು ನಾವು ಪರಿಕಲ್ಪಿಸಲೇಬೇಕು. ಅದು ಬಹಳ ಉತ್ತಮವಾದದ್ದು. ಆದ್ದರಿಂದಾಗಿ ದೇಹದ ಶುದ್ಧತೆಯೊಳಗೆ ಬಹಳ ಉತ್ಕೃಷ್ಟವಾದದ್ದು, ಪ್ರಪ್ರಥಮವಾದದ್ದು ಅಂತಂದರೆ ಸ್ನಾನ. ಆ ಸ್ನಾನ ಮಾಡುವಾಗ ಮನಸ್ಸು ಶುದ್ಧಿಯಾಗಿದ್ದರೆ ಮಾಡುವ ಸ್ನಾನಕ್ಕೆ ಬಹಳ ಫಲವಿದೆ. ಆದರೆ ದೇಹದ ಶುದ್ಧಿಯನ್ನು ಬಿಟ್ಟು, ಸ್ನಾನವನ್ನು ಬಿಟ್ಟು ಕೇವಲ ಮನಃಶುದ್ಧಿಗಾಗಿ ನಾವು ಹಿಂದೆ ಬೀಳುವುದೇನಿದೆ, ಮನುಷ್ಯರಿಗೆ ಇದು ವಿಹಿತವಾದದ್ದು ಅಲ್ಲ. ಇದರ ಬಗ್ಗೆ ಮಹಾಭಾರತದಲ್ಲಿ ತುಂಬ ವಿವರಣೆ ಇದೆ. ಅದನ್ನು ನಾವು ಪ್ರಸಂಗ ಬಂದಾಗ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈಗ ಮುಖ್ಯವಾಗಿ ಸ್ನಾನ. ಆ ಸ್ನಾನ ಹೇಗೆ ಅಂತಂದರೆ, ನಾವು ಮಧ್ಯಾಹ್ನ ಮಾಡ್ತೇನೆ, ರಾತ್ರಿ ಮಾಡ್ತೇನೆ, ಈಗೆಲ್ಲ ಅದೊಂದು ಟ್ರೆಂಡ್ ಇದೆ. ಆದರೆ ಆ ರೀತಿಯಿಂದ ಸ್ನಾನ ನಮ್ಮಲ್ಲಿ ವಿಧಾನವೇ ಮಾಡಲ್ಪಟ್ಟಿಲ್ಲ. ಹಾಗಾದರೆ ಸ್ನಾನ ಇದು ಪ್ರಾತಃ ಕಾಲದ ಸ್ನಾನವೇ? ಯಾರು ಪ್ರತಿನಿತ್ಯ 3 ಹೊತ್ತಿನ ಸ್ನಾನದ ನಿಯಮವನ್ನು ಇಟ್ಟುಕೊಂಡಿದ್ದಾರೆ ಅವರು ಪ್ರಾತಃ ಸ್ನಾನ, ಮಾಧ್ಯಾಹ್ನ ಸ್ನಾನ, ಸಾಯಂ ಸ್ನಾನವನ್ನು ಮಾಡಿ ಆಹ್ನಿಕವನ್ನು ಮಾಡಿಕೊಳ್ಳುವಂಥದ್ದು. ಯಾರು 1 ಹೊತ್ತಿನ ಸ್ನಾನದ ನಿಯಮವನ್ನು ಇಟ್ಟುಕೊಂಡಿದ್ದಾರೆ ಅವರಿಗೆ ವಿಹಿತವಾದ ಸ್ನಾನ ಇದು ಪ್ರಾತಃ ಸ್ನಾನವೇ ಆಗಿದೆ. ಆದ್ದರಿಂದಾಗಿ ಪ್ರಾತಃ ಸ್ನಾನಕ್ಕೇನೆ ಅಷ್ಟು ವಿಶೇಷವಾದ ಪ್ರಾಶಸ್ತ್ಯ ನಮ್ಮಲ್ಲಿ ಕೊಡಲ್ಪಟ್ಟಿದೆ. ಆದ್ದರಿಂದಾಗಿ ಪ್ರಾತಃ ಸ್ನಾನ ಇದು ಬಹಳ ಮಹತ್ವದ್ದು, ಬಹಳ ಅಭೂತಪೂರ್ವವಾದದ್ದು. ಆ ಪ್ರಾತಃ ಸ್ನಾನವೂ ಕೂಡ
ಪ್ರತಿ ಮಾಸಗಳಲ್ಲೂ ಬೇರೆ 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 ಫಲಗಳನ್ನು ಕೊಡುತ್ತೆ. ಆ ಪ್ರಾತಃಸ್ನಾನದೊಳಗೆ ಏನು ಸೂರ್ಯೋದಯಕ್ಕಿಂತಲೂ ಪೂರ್ವದಲ್ಲಿ ಮಾಡುವ ಸ್ನಾನ ಇದು ಬಹಳ ಪ್ರಾಶಸ್ತ್ಯ. ಸೂರ್ಯೋದಯಕ್ಕೆ ಮಾಡುವ ಸ್ನಾನ ಮಧ್ಯಮ ಸ್ನಾನ, ಸೂರ್ಯೋದಯಾನಂತರದಲ್ಲಿ ಮಾಡುವ ಸ್ನಾನ ಅಧಮ ಸ್ನಾನ. ಇದು ಸಾರ್ವಕಾಲಿಕ ಸತ್ಯವಾದದ್ದು. ಇದರಲ್ಲೂ ಕೂಡ ಒಂದು ವೈಶಿಷ್ಟ್ಯತೆ ಏನು ಅಂತಂದರೆ, ನಮ್ಮ ವಾದಿರಾಜ ತೀರ್ಥ ಶ್ರೀಪಾದಂಗಳವರ ಒಂದು ವಿಶೇಷವಾದ ಜೀವನ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಏನು ಅಂತಂದರೆ, ಒಬ್ಬ ಬ್ರಹ್ಮ ರಾಕ್ಷಸ ಅಡವಿಯ ಮಧ್ಯದಲ್ಲಿ ಕುಳಿತಿದ್ದ. ಬಂದವರಿಗೆಲ್ಲರಿಗೂ ಕೇಳಬೇಕು, ಆಕಾಮಾವೈಕೋ ಅನಸ್ನಾತಃ, ಇದಕ್ಕೆ ಉತ್ತರವನ್ನು ಕೊಡಿ. ಉತ್ತರ ಕೊಡ್ಲಿಕ್ಕೆ ಹೆಣಗಾಡ್ತಿದ್ರು. ಯಾರು ಉತ್ತರ ಕೊಟ್ಟಿಲ್ಲ ಅವರನ್ನು ನುಂಗಿ ಹಾಕಿಬಿಡ್ತಿದ್ರು, ಬಹಳ ಪೀಡೆ ಕೊಡ್ತಿತ್ತು. ಹೀಗೆ ಅನೇಕ ದಿನಗಳವರೆಗೆ ನಡೆದಾಗ ಅನೇಕರು ಬಂದು ವಾದಿರಾಜರಿಗೆ ಶರಣು ಬರ್ತಾರೆ. ಆಗ ವಾದಿರಾಜರು ಆ ಮಾರ್ಗದಲ್ಲಿ ಹೋಗ್ತಾರೆ. ಹೋದಾಗ ವಾದಿರಾಜರಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ಆಕಾಮಾವೈಕೋ ಅನಸ್ನಾತಃ. ಆಗ ವಾದಿರಾಜ ತೀರ್ಥ ಗುರು ಸಾರ್ವಭೌಮರು ಸ್ಪಷ್ಟವಾಗಿ ಹೇಳ್ತಾರೆ, ರಂಡಾಪುತ್ರ ತ್ವಮ್ನ ಸ್ನಾತಃ. ಏ ಮಗನೇ, ಈ ಆಕಾಮಾವೈಗಳಲ್ಲಿ ನೀನು ಸ್ನಾನ ಮಾಡದೆ ಇರೋಣದ್ರಿಂದಾಗಿ ಬ್ರಹ್ಮರಾಕ್ಷಸನಾಗಿದ್ದೀಯಾ ಅಂತ ಹೇಳಿದಾಗ ಅವರು ಸಂತೋಷವಾಗಿ ದಾಸಾನುದಾಸರಾದರು ಎಂಬುದಾಗಿ ಕೇಳ್ತೇವೆ ನಾವು. ಹಾಗಾದರೆ ಏನು ಅಂತಂದರೆ, ಆಷಾಢ, ಕಾರ್ತೀಕ, ಮಾಘ, ವೈಶಾಖ ಈ 4 ಸ್ನಾನಗಳೇನಿವೆ, ಈ 4 ಮಾಸಗಳಲ್ಲಿ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಸೂರ್ಯೋದಯಕ್ಕಿಂತಲೂ ಪೂರ್ವದೊಳಗೆ ನಕ್ಷತ್ರವಿರುವಾಗಲೇ ಮಾಡುವ ಸ್ನಾನಕ್ಕೆ ಬಹಳ ಬಹಳ ಫಲವಿದೆ. ಆಷಾಢ ಸ್ನಾನ, ಕಾರ್ತೀಕ ಸ್ನಾನ, ಮಾಘ ಸ್ನಾನ ಹಾಗೂ ವೈಶಾಖ ಸ್ನಾನಗಳಲ್ಲಿ. ಈಗ ಪ್ರಕೃತವಾಗಿರುವಂತಹದ್ದು ಮಾಘ ಸ್ನಾನ. ಆದ್ದರಿಂದಾಗಿ ಒಂದು 5 ನಿಮಿಷಗಳಲ್ಲಿ ಮಾಘಸ್ನಾನದ ಮಹಿಮೆಯನ್ನು ಕೇಳೋಣ. ಮಾಘಸ್ನಾನ ಹೇಗೆ ಮಾಡಬೇಕು ಅಂತಂದರೆ, ನಕ್ಷತ್ರವಿರುವಾಗಲೇನೇ ಮಾಡುವಂತಹದ್ದು. ಇದು ಉತ್ತಮ. ನಮ್ಮ ಮೊದಲಿಗೆ ಹೇಳಿದಾಗೆ ಸೂರ್ಯೋದಯಕ್ಕೆ ಮಾಡುವ ಸ್ನಾನ ಮಧ್ಯಮ, ಸೂರ್ಯೋದಯ ನಂತರದಲ್ಲಿ ಮಾಡುವ ಸ್ನಾನ ಅಧಮ, ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಯಾವಾಗ ಬೇಕೋ ಸ್ನಾನ ಮಾಡ್ತೇನೆ ಅಂತಂದರೆ ಅದು ಅಧಮ. ಇದು ಸ್ಪಷ್ಟ. ಇದಾದ ಮೇಲೆ ಮಾಘ ಸ್ನಾನದೊಳಗೆ ನೀರಿಗೆ ಅಭಿಮಾನಿಗಳು ಯಾರು ಅಂತಂದ್ರೆ ಗಂಗಾ ವರುಣ ಅಂತ ಪ್ರಸಿದ್ಧ. ಗಂಗಾ ಬುಧ ವರುಣರು ಪ್ರಸಿದ್ಧ. ಅದು ಬಿಟ್ಟು ಅಪೋವೈ ದೇವತಾ, ಎಲ್ಲ ದೇವತೆಗಳು ನೀರಿಗೆ ಅಭಿಮಾನಿ ದೇವತೆಗಳು. ಅದರೊಳಗೆ ಮುಖ್ಯ ಪ್ರಾಣದೇವರು ನೀರಿಗೆ ಅಭಿಮಾನಿ ದೇವತೆಗಳು. ಅವರು ಜೋರಾಗಿ ಒದರ್ತಾ ಇರ್ತಾರಂತೆ. ಏನು, ಯಾರು ಬ್ರಹ್ಮ ಹತ್ಯೆ ಮಾಡಿರಿ, ಯಾರು ಸುರಾಪಾನವನ್ನು ಮಾಡಿದ್ದೀರಿ, ಉಳಿದ ಯಾವೆಲ್ಲ ಪಾಪಗಳನ್ನು ಮಾಡಿದ್ದೀರೋ ಆ ಎಲ್ಲ ಪಾಪಗಳನ್ನು ಕಳೀತೇವೆ, ಬನ್ನಿ ಬನ್ನಿ ಸ್ನಾನವನ್ನು ಮಾಡಿ ಅಂತ ಡಂಗುರು ಸಾರಿಸ್ತಾ ಇರ್ತಾರಂತೆ. ಇದು ಎಂತಾರೆ ಮಾಘಸ್ನಾನದ ಮಹಿಮ. ಮಾಘ ಮಾಸೆ ರಟಂತ್ಯಾಪಹ ಕಿಂಚಿದಭ್ಯುದಿತೇ ರವು ಬ್ರಹ್ಮಘ್ನಂ ಸುರಾಪಂಬ ಕಪತಂ ತಂ ಪುನೀಮಹೆ. ಬ್ರಹ್ಮಹತ್ಯೆ ಯಾರು ಮಾಡಿದ್ದಾರೆ, ಸುರಾಪಾನವನ್ನು ಯಾರು ಮಾಡಿದ್ದಾರೆ? ಅಲ್ರಿ ಆಚಾರ್ಯ, ನಾವು ಅಂತರೂ ಬ್ರಹ್ಮಹತ್ಯೆ ಮಾಡಿಲ್ಲ, ಸುರಾಪಾನ ಮಾಡಿಲ್ಲ ಈ ಜನ್ಮದೊಳಗೆ, ಯಾಕೆ ಮಾಘಸ್ನಾನ ಅಂತಂದರೆ, ಇಹ ಜನ್ಮನಿ ಜನ್ಮಾಂತರೇವ, ನಮ್ಮ ಇವತ್ತಿನ ಅಭಿವೃದ್ಧಿಗೆ, ಸಾಧನೆಗೆ, ವಿವಾಹ, ಸಂತಾನ ಮೊದಲಾಗಿರ್ತಕ್ಕಂಥ ಸೌಲಭ್ಯಗಳಿಗೆ ಯಾವುದು ಪ್ರತಿಬಂಧಕವಾದ ಪಾಪಗಳಿವೆ ಆ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವುದಕ್ಕೂ ಕೂಡ ಇದೊಂದು ಮೂಲಭೂತವಾದದ್ದು. ಆಮೇಲೆ ಪ್ರಾತಸ್ನಾನಂ ಪುನಂತೀತಿ ಮಾಘೋ ಗರ್ಜತಿ. ಏನು ಮತ್ತೊಂದು ಪುರಾಣದೊಳಗೆ ಹೇಳ್ತಾರೆ, ಪ್ರಾತಸ್ನಾನ ನಾನು ಶುದ್ಧ ಮಾಡ್ತೇನೆ, ಪ್ರಾತಸ್ನಾನಕ್ಕೆ ಬನ್ನಿ ನಾನು ಶುದ್ಧ ಮಾಡ್ತೇನೆ ಅಂತೇಳಿ ಮಾಘ ಮಾಸದ ಅಭಿಮಾನಿ ದೇವತೆ ಒದರ್ತಾ ಇರ್ತಾರಂತೆ, ಡಂಗುರು ಸಾರಿಸ್ತಾ ಇರ್ತಾರಂತೆ. ಅಂದರೆ ನದ್ಯ ಅಭಿಮಾನಿ ದೇವತೆಗಳು ಡಂಗುರ ಸಾರಿಸ್ತಾರೆ, ಬ್ರಹ್ಮಹತ್ಯೆ ಸುರಾಪಾನಾದಿ ಮಹಾಪಾಪಗಳನ್ನು ಪರಿಹಾರ ಮಾಡ್ತೇವೆ ಅಂತ. ಅದರ ಜೊತೆಗೆ ಮಾಘದ ಅಭಿಮಾನಿ ದೇವತೆಯೂ ಕೂಡ ತಾನು ಗರ್ಜನೆಯನ್ನು ಮಾಡ್ತಾ ಇರ್ತಾನೆ. ಏನಂತೆ, ಅತ್ಯುಗ್ರ ಪಾಪಿ ನಂಬಾಪಿ ಪ್ರಾತಸ್ನಾನಂ ಪುನೀಮಹೆ. ಅತೀ ಘೋರವಾದ ಪಾಪಗಳನ್ನು ಮಾಡಿದವನಿಗೂ ಕೂಡ ಈ ಪ್ರಾತಸ್ನಾನ ನಾವು ಶುದ್ಧ ಮಾಡ್ತೇವೆ ಎಂಬುದಾಗಿ ಹೇಳ್ತಾ ಇರ್ತಾರೆ. ಇಷ್ಟೇ ಅಲ್ಲ, ಇನ್ನೊಂದು ಸುಂದರವಾಗಿರ್ತಕ್ಕಂಥ ಕಥೆ. ಯಮ ಚಿತ್ರಗುಪ್ತರಿಗೆ ಒಮ್ಮೆ ಕರೆದಂತ, ಬನ್ನಿಪ್ಪ ಇಲ್ಲಿ ಅಂತ ಹೇಳಿದ್ನು. ಕರೆದಾಗ ಬಂದಂತ. ಆಗ ನಾನು ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದೇನೆ. ಅದರೊಳಗೆ ಹೊಸ ರೂಲ್ಸ್ ಏನು ಅಂತಂದರೆ, ಯಾರು ಮಾಘ ಸ್ನಾನವನ್ನು ಸರಿಯಾಗಿ ನಕ್ಷತ್ರವಿರುವಾಗಲೇನೆ ಸ್ನಾನವನ್ನು ಮಾಡ್ತಾರೆ, ಸಂಕಲ್ಪ ಪೂರ್ವಕವಾಗಿ ಸ್ನಾನವನ್ನು ಮಾಡ್ತಾರೆ, ಸಕಾಮವಿಲ್ಲದೇನೆ ಕೇವಲ ವಿಷ್ಣು ಪ್ರೀತ್ಯರ್ಥಕವಾಗಿ ಯಾರು ಸ್ನಾನ ಮಾಡ್ತಾರೆ ನೋಡು, ಆ ಸ್ನಾನ ಮಾಡಿದ ವ್ಯಕ್ತಿಯ ಪುಸ್ತಕದೊಳಗೆ, ಲಿಸ್ಟಿನೊಳಗೆ ಪಾಪಗಳೇ ಇರುವ ಹಾಗಿಲ್ಲ, ಎಲ್ಲವನ್ನು ತೊಳೆದು ಹಾಕಿರ್ಬೇಕು ನೋಡು ಅಂತ ಹೇಳಿ ಯಮದೇವರು ಚಿತ್ರಗುಪ್ತರಿಗೆ ಆಜ್ಞೆಯನ್ನು ಮಾಡ್ತಾರೆ ಅಂತೆ. ಅಷ್ಟು ಪ್ರಶಸ್ತವಾಗಿರುವಂಥದ್ದು, ಅದ್ಭುತವಾಗಿರುವಂಥದ್ದು ಮಾಘ ಸ್ನಾನ. ಸಾಕಷ್ಟು ಮಾತುಗಳನ್ನು ಹೇಳ್ತಾರೆ.
ಆದ್ದರಿಂದಾಗಿ ಆಗ ಅದರೊಳಗೂ ಕೂಡ ಸ್ನಾನ ಎಲ್ಲಿ ಮಾಡಬೇಕು ಅಂತಂದಾಗ ಮನೆಯಲ್ಲಿ ಮಾಡುವ ಸ್ನಾನ ತುಂಬ ಪ್ರಶಸ್ತವಾದದ್ದು. ಮನೆಗಿಂತಲೂ ಬಾವಿಗೆ ಹೋಗಿ ಮಾಡುವ ಸ್ನಾನವೇನಿದೆ, 6 ವರ್ಷ ನಿರಂತರವಾಗಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ್ರೆ ಏನು ಫಲ ಬರುತ್ತೆ? ಒಂದು ಸ್ನಾನಕ್ಕೆ ಫಲ ಬರುತ್ತೆ. ಕೆರೆ ಸರೋವರಗಳಲ್ಲಿ ಸ್ನಾನ ಮಾಡುವುದರಿಂದ 12 ವರ್ಷ. ಸಾಮಾನ್ಯವಾದ ನದಿ ಕಾಗಿನ, ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗ, ಭದ್ರ ಇತ್ಯಾದಿ ನದಿಗಳಲ್ಲಿ ಸ್ನಾನ ಮಾಡೋಣದರಿಂದಾಗಿ ಬರುವಂತಹ ಫಲ 24 ವರ್ಷ ಸ್ನಾನ ಮಾಡಿದರೆ ಏನು ಫಲ ಬೇಕು ಆ ಫಲ ಬರುತ್ತೆ. ಅದುವೇ ಕೃಷ್ಣ, ಗೋದಾವರಿ, ಸ್ವರ್ಣಮುಖರಿ, ತಾಮ್ರಪರ್ಣಿ, ಕಾವೇರಿ ಇತ್ಯಾದಿಗಳು ನೇರವಾಗಿ ಸಮುದ್ರಕ್ಕೆ ಸೇರುವ ಮಹಾನದಿಗಳಿವೆ ಏನಿವೆ, ಆ ಮಹಾನದಿಗಳಲ್ಲಿ ಸ್ನಾನ ಮಾಡುವುದರಿಂದಾಗಿ 120 ವರ್ಷ ಸ್ನಾನವನ್ನು ಮಾಡಿದರೆ ಏನು ಫಲವಿದೆ ಆ ಫಲ ಬರುತ್ತೆ. ಯಮುನಾ ನದಿಗೆ ಅದಕ್ಕೂ 100 ಪಟ್ಟು, ಗಂಗಾ ನದಿಗೆ 1000 ವರ್ಷ ಸ್ನಾನ ಮಾಡುವುದರಿಂದ ಏನು ಫಲವಿದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಬರುತ್ತೆ. ಆದ್ದರಿಂದಾಗಿ ಈ ಪ್ರಸಂಗದೊಳಗೆ ಮಾಘ ಮಾಸದೊಳಗೆ ಹರಿದ್ವಾರ, ಕಾಶಿ ಮೊದಲಾದಂತಹ ಗಂಗಾ ಸನ್ನಿಧಾನವಿರುವಂತಹ ಸ್ಥಳಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಚರಣೆ ಮಾಡ್ತಾರೆ. ಸಾಧುಗಳೆಲ್ಲರೂ ಬಂದು ಸ್ನಾನವನ್ನು ಮಾಡ್ತಾರೆ. ಹೇಗೆ ಕುಂಭಮೇಳ ಹೋಗ್ಬೇಕು ಅಂತ ಹೇಳಿ ಹೋಗ್ತಾರಲ್ಲ, 12 ವರ್ಷಕ್ಕೆ ಬರುವ ಕುಂಭಮೇಳ, 6 ವರ್ಷಕ್ಕೆ ಬರುವಂತಹ ಮೇಳ ಅಂತ ಏನು ಹೋಗ್ತಾರಲ್ಲ, ಹಾಗೆ 12 ತಿಂಗಳಿಗೆ ಬರುವಂತಹದ್ದು ಪ್ರತಿ ಕುಂಭ ಏನಂತಾರೆ ಮಾಘ ಮಾಸಕ್ಕೆ ಅನೇಕ ಜನರು, ಲಕ್ಷಾವಧಿ ಜನರು ಹೋಗಿ ಸ್ನಾನಾದಿಗಳನ್ನು ಅಲ್ಲಿ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ತಾರೆ. ಅದು ಇವತ್ತಿಗೂ ನಡೆದು ಬಂದಿದೆ. ನಮ್ಮ ಹಿರಿಯರೆಲ್ಲರೂ ಕೂಡ ಹಠ ಹಿಡಿದು ಅಲ್ಲಿಗೆ ಹೋಗಿ ಸ್ನಾನಾದಿಗಳನ್ನು ಮಾಡಿ ಪಿತೃತರ್ಪಣಾದಿಗಳನ್ನು ಕೊಟ್ಟು ಬರ್ತಿದ್ರು. ಆದ್ದರಿಂದಾಗಿ ಅಷ್ಟು ಶ್ರೇಷ್ಠವಾಗಿರುವಂತಹದ್ದು. ಹೇಳ್ತಾರೆ, ದುಃಖ ದಾರಿದ್ರ್ಯ ನಾಶಾಯ, ದುಃಖ ದಾರಿದ್ರ್ಯ ನಾಶವಾಗದ್ದೇ ಸ್ನಾನ ಮಾಡೋದ್ರಿಂದ. ವಿಷ್ಣು ಸಂತುಷ್ಟನಾಗ್ತಾನೆ, ಆದ್ದರಿಂದಾಗಿ ಪ್ರಾತಃ ಸ್ನಾನವನ್ನು ನಾನು ಮಾಡ್ತೇನೆ ಅಂತ ಸಂಕಲ್ಪವನ್ನು ಮಾಡುವುದು. ಹೀಗೆ ಅನೇಕ ಮಾತುಗಳನ್ನು ಅಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಹಾಗೆ ಜೊತೆಗೆ ದೇವರಿಗೆ ಸ್ನಾನವನ್ನು ಮಾಡ್ತಾ ಇರುವಾಗ ದೇವರಿಗೆ ಅರ್ಘ್ಯವನ್ನು ಕೊಡುವಂಥದ್ದು. ನಮಃ ಕಮಲ ನಾಭಾಯ, ನಮಸ್ತೆ ಜಲಶಾಯಿನಿ, ನಮಸ್ತೇಸ್ತು ಋಷಿಕೇಶ, ಗ್ರಹಣಾರ್ಘ್ಯಂ ನಮೋಸ್ತುತೆ ಎಂಬುದಾಗಿ ಹೇಳಿ ದೇವರಿಗೆ ಅರ್ಘ್ಯ. ಏಹಿ ಸೂರ್ಯ ಸಮುದ್ಭೂತ ಎಂಬುದಾಗಿ ಮಂತ್ರ, ನಾವು ನಿತ್ಯ ಪಠಣೆಯನ್ನು ಮಾಡುವ ಮಂತ್ರ, ಆ ಮಂತ್ರದಿಂದ ಸೂರ್ಯನಿಗೆ ಅರ್ಘ್ಯ, ಜೊತೆಗೆ ಗಂಗಾದೇವಿಗೆ ಅರ್ಘ್ಯವನ್ನು ಕೊಟ್ಟು ನಾವು ಯಾವುದಾದ್ರೂ ವಿಶೇಷವಾದ ನದಿಗೆ ಹೋಗಿದ್ದರೆ ಆ ನದಿಯಲ್ಲಿ ಗೋದಾವರಿ, ಕೃಷ್ಣವೇಣಿ, ಕಾವೇರಿ ಇತ್ಯಾದಿ ನದಿಗಳಿಗೆ ಹೋಗಿದ್ದರೆ ಅಲ್ಲಿ ಆ ಮಂತ್ರಗಳನ್ನು ಹೇಳಿ ಅರ್ಘ್ಯಾದಿಗಳನ್ನು ಕೊಡಬೇಕು ಎಂಬುದಾಗಿ ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ವಿಶೇಷವಾಗಿ 1 ತಿಂಗಳು ಮನೆಯಲ್ಲಾದರೂ 1 ದಿನ ಯಾವುದಾದ್ರೂ ವಿಶೇಷವಾದ ಕ್ಷೇತ್ರಕ್ಕೆ, ಮಹಾನದಿಗೆ ಹೋಗಿ ಸ್ನಾನವನ್ನು ಮಾಡೋಣ. ಪ್ರತಿನಿತ್ಯ ಮನೆಯಲ್ಲಿ ಮಾಡೋಣ. ಅದರಿಂದ ನಮ್ಮ ಐಹಿಕವಾದ ಸುಖ ಸೌಲಭ್ಯಗಳಿಗೆ ಪ್ರತಿಬಂಧಕವಾದ ಬ್ರಹ್ಮಹತ್ಯಾದಿ ಪಾಪಗಳು, ಆಮುಷ್ಮಿಕವಾಗಿರ್ತಕ್ಕಂತಹ ಸಾಧನೆ, ಭಗವತ್ ಪೂಜಾ, ಸಂಧ್ಯಾ ವಂದನ, ಗಾಯತ್ರಿ ಜಪ ಮುಂತಾದ ಸಾಧನೆಗಳು, ಆ ಸಾಧನೆಗಳಿಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಏನೆಲ್ಲ ಪಾಪಗಳು, ಆ ಎಲ್ಲ ಪಾಪಗಳನ್ನು ತೊಳೆದುಕೊಂಡು ಮಾಘ ಮಾಸದ ನಿಯಾಮಕನಾದ ಮಾಧವ ನಿಮ್ಮೆಲ್ಲರ ಮೇಲೆ ಸಂತುಷ್ಟನಾಗಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಾವು ಸ್ನಾನವನ್ನು ಮಾಡೋಣ. ಮಾಧವ ಲಕ್ಷ್ಮೀದೇವಿಗೆ ಒಡೆಯನಾಗಿರ್ತಕ್ಕಂತಹ ದೇವ, ಆ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾಗಿರ್ತಕ್ಕಂತಹ ಐಶ್ವರ್ಯ, ತತ್ವಜ್ಞಾನ, ವಿಷ್ಣು ಭಕ್ತಿ, ಸದ್ಗುಣಗಳು, ವೇದ ಮಂತ್ರ, ವೇದಾರ್ಥ ಎಲ್ಲವನ್ನೂ ಕೂಡ ಸುರಿದು ಅಭಿವೃದ್ಧಿಸ್ತಾಳೆ. ಅಂತಹ ಲಕ್ಷ್ಮೀದೇವಿಯ, ಲಕ್ಷ್ಮೀಪತಿಯಾದ ಮಾಧವನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಯಾರೆಲ್ಲರಿಗೆ ಸಾಧ್ಯವಿದೆ ನಾಳೆಯ ದಿನ ಮಾಘ ಸ್ನಾನದ ಸಂಕಲ್ಪವನ್ನು ಮಾಡಿ ಪೌಷ ಮಾಸ ಪೂರ್ಣಿಮೆಯಿಂದ ಮಾಘ ಮಾಸ ಪೂರ್ಣಿಮೆಯವರೆಗೆ ವಿಶೇಷವಾಗಿ ಸ್ನಾನಾದಿಗಳನ್ನು ಆಚರಣೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.